ನಮಸ್ತೆ. ಇವತ್ತು ಟಿಫನ್‌ಗೆ ನಾನು ವೆಜಿಟೇಬಲ್ ಪಲಾವ್‌ನ ಮಾಡ್ಕೊಂಡಿದ್ದೆ. ಇನ್ನ ಮನೇಲಿ ರೆಗ್ಯುಲರ್ ಆಗಿ ಮಾಡೋವಂಥ ಎಲ್ಲಾ ಕೆಲ್ಸಗಳ್ನ ಮುಗಿಸ್ಕೊಂಡು, ಪೂಜೆ ಎಲ್ಲ ಆದ್ಮೇಲೆ ನಾನು ಟಿಫನ್ ಮಾಡೋಣ ಅಂತ ಹೇಳಿ ಮಾಡ್ಕೊಂತಾ ಇದ್ದೀನಿ. ಇನ್ನ ತಿಂಡಿ ಏನೋ ತಿಂದಿದ್ದಾಯ್ತು, ಆರಾಮಾಗಿ ರೆಸ್ಟ್ ಮಾಡ್ಬಿಡೋಣ ಅಂತ ಹೇಳಿ ಅನ್ಕೊಂಡ್ರೆ ಖಂಡಿತ ಅದು ಸಾಧ್ಯನೇ ಇಲ್ಲ ನಮ್ಮ ಹೌಸ್ ವೈಫ್ಸ್‌ಗೆ. ಯಾಕಂದ್ರೆ ರೆಗ್ಯುಲರ್ ಆಗಿ ಮಾಡೋ ಕೆಲ್ಸಗಳ ಜೊತೆಗೆ ನಮ್ಗೆ ಎಕ್ಸ್‌ಟ್ರಾ ಇನ್ಯಾವುದಾದ್ರೂ ಒಂದ್ ಕೆಲ್ಸ ಖಂಡಿತ ಇದ್ದೇ ಇರತ್ತೆ. ಸೊ ನನ್ಗೂ ಹಾಗೇನೆ. ಧನಿಯಾ ಪುಡಿ ಖಾಲಿಯಾಗೋಗ್ಬಿಟ್ಟಿತ್ತು, ಮಾಡ್ಸಿದ್ದೆ. ಸರಿ ಅದನ್ನ ಇವತ್ತು ಜರಡಿ ಎಲ್ಲ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ ಅಂತ ಮಾಡ್ಕೊಂತಿದ್ದೀನಿ. ಇನ್ನ ಕೆಲವು ಸತಿ ಏನಾಗತ್ತೆ ಅಂತಂದ್ರೆ, ನಮ್ಗೆ ಆ ಕೆಲ್ಸ ಮಾಡಕ್ ಖಂಡಿತ ಇಷ್ಟನೇ ಇರೋದಿಲ್ಲ, ಮೂಡ್ ಇರೋದಿಲ್ಲ. ಆರಾಮಾಗಿ ಕುತ್ಕೊಳ್ಳೋಣ, ಮಲ್ಗೋಣ, ರೆಸ್ಟ್ ಮಾಡೋಣ ಅನ್ಸುತ್ತೆ. ಬಟ್ ಆಪ್ಷನ್ ಇಲ್ದಿರ ಮಾಡ್ಲೇಬೇಕಾಗತ್ತೆ. ಯಾಕಂದ್ರೆ ಇವತ್ತು ನಾವ್ ಅದನ್ನ ಮಾಡಿಲ್ಲ ಅಂತಂದ್ರೆ, ನಾಳೆಗೆ ಅದು ನಮ್ಗೆ ಡಬಲ್ ಕೆಲ್ಸನೇ ಆಗತ್ತೆ ಅಲ್ವಾ? ಅದಷ್ಟಕ್ಕಂತೂ ಕೆಲ್ಸ ಆಗಲ್ಲ. ಬಟ್ ಇನ್ಯಾರೋ ಬಂದ್ ನಮಗ್ ಮಾಡ್ಕೊಡೋರು ಇರೋದಿಲ್ಲ. ನಾವೇ ಮಾಡ್ಕೊಬೇಕು. ಬೆಟರ್ ಅವತ್ತಿಂದ ಅವತ್ತು ಮಾಡ್ಕೊಳ್ಳೋದೇ ಒಳ್ಳೇದು. ಸೊ ನಾನು ಆದಷ್ಟು ಹಾಗೆ ಟ್ರೈ ಮಾಡ್ತಾ ಇರ್ತೀನಿ. ಇನ್ನ ಕೆಲವು ಸತಿ ಅಂತೂ ಮಾಡಕ್ ಮೂಡ್ ಇರಲ್ಲ ಅಲ್ವಾ? ಆ ಟೈಮಲ್ಲಿ ಮನೆ ಒಳಗಡೆ ಮಾಡ್ಕೊಳ್ಳೋಂಗಿದ್ರೆ ಮ್ಯೂಸಿಕ್ ಏನಾದ್ರು ಹಾಕ್ಕೊಂಡು ಕೇಳ್ಕೊಂಡು ಮಾಡ್ಕೋತೀನಿ. ಮನೆ ಹೊರ್ಗಡೆ ಏನಾದ್ರು ಮಾಡೋ ಕೆಲ್ಸಗಳಿದ್ರೆ ಫ್ರೆಂಡ್ಸೋ ಇಲ್ಲ ಫ್ಯಾಮಿಲಿಲಿ ಯಾರಾದ್ರೂ ಕಾಲ್ ಮಾಡ್ತಾರೆ, ಅವ್ರ ಹತ್ರ ಮಾತಾಡ್ಕೊಂಡು ಮಾಡ್ಕೋತೀನಿ. ಇನ್ನ ಇದ್ಯಾವುದೂ ಇಲ್ಲ ಅಂತಂದ್ರೆ, ನಾನೇ 1 ಅವರಲ್ಲಿ ಇಷ್ಟ್ ಕೆಲ್ಸ ಮಾಡ್ಕೊಂಡ್ಬಿಡ್ಬೇಕು ಅಂತ ಮೈಂಡಲ್ಲಿ ಲಿಸ್ಟ್ ಮಾಡ್ಕೊಂಡು ಬೇಗ ಬೇಗ ಅದನ್ನ ಮಾಡ್ಕೊಂಡ್ಬಿಟ್ಟು ರೆಸ್ಟ್ ಮಾಡೋಣಪ್ಪ ಅನ್ನೋ ಥರ ಮಾಡ್ಕೋತಿರ್ತೀನಿ. ಯಾಕಂದ್ರೆ ನಮಗ್ ಮೋಟಿವೇಟ್ ಮಾಡಕ್ ಯಾರೂ ಇರಲ್ಲ. ನಮ್ಮನ್ನ ನಾವೇ ಮೋಟಿವೇಟ್ ಮಾಡ್ಕೊಬೇಕಾಗತ್ತೆ. ಯಾಕಂದ್ರೆ ಇದು ನಮ್ ಕೆಲ್ಸ ನಾವ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನು ಅನ್ನೋ ಥರ. ಇನ್ನ ಇವಾಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಧೂಳು ಜಾಸ್ತಿನೇ ಇರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಕಿಚನಲ್ಲಿ ಇದ್ದಿದ್ದ ಮ್ಯಾಟ್‌ನ ವಾಶ್‌ಗೆ ಹಾಕಿದ್ದೆ. ಅದನ್ನು ತಗೊಬಂದು ಇವಾಗ ಹಾಕ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೀ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.